ವೀಕೆಂಡ್ ಬಂತು ಅಂದ್ರೆ ಕುಡುಕರ ಅಡ್ಡೆ, ಪ್ರವಾಸಿ ತಾಣಕ್ಕೊಂದು ಕಪ್ಪು ಚುಕ್ಕೆ. ಇದೇನಿದು ಯಾತ್ರಿ ನಿವಾಸದ ದುಸ್ಥಿತಿ? ಶಾಸಕರು ಸಚಿವರೇ ಶಾಶ್ವತ ನೀರಿನ ಬಗ್ಗೆ ಧ್ವನಿ ಎತ್ತಿ ಅಧಿವೇಶನದಲ್ಲಿ ಈಗಲಾದರೂ ಮೌನ ಮುರಿಯಿರಿ. ಆರ್ ಆಂಜನೇಯ ರೆಡ್ಡಿ. ತಮ್ಮನಿಂದಲೇ ಅಣ್ಣನ ಗೃಹ ಬಂಧನ, ಗ್ರಾಮಸ್ಥರಿಂದ ದೂರು, ಅಧಿಕಾರಿಗಳಿಂದ ಬಂದ ಮುಕ್ತಿ. ಯುವ ಜನತೆ ಕೆಟ್ಟ ಚಟಕ್ಕೆ ಒಳಗಾಗದಿರಲಿ, ಸನ್ನಡತೆಯಿಂದ ಜೀವನ ರೂಪಿಸಿಕೊಳ್ಳಿ. ನ್ಯಾಯಾಧೀಶರಾದ ಭವಾನಿ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಅದು ಪ್ರಖ್ಯಾತಿ ಹೊಂದಿರುವ ಪ್ರವಾಸಿ ತಾಣ. ಅಲ್ಲಿಗೆ ವೀಕೆಂಡ್ ಬಂತು ಅಂದರೆ ಸಾವಿರಾರು ಜನ ಪ್ರವಾಸಿಗರು ಬಂದು ಹೋಗ್ತಾರೆ. ಆದರೆ ಅಲ್ಲಿರುವ ಯಾತ್ರಿ ನಿವಾಸ ಮಾತ್ರ ಹೇಳೋರು ಕೇಳೋರು ಇಲ್ಲದೆ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಅದ್ಯಾವ ಪ್ರವಾಸಿ ತಾಣ ಅಂತೀರಾ? ಈ ವರದಿ ನೋಡಿ. ಹೌದು, ಹೀಗೆ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ಗಳು, ಸುತ್ತಲೂ ಹಬ್ಬಿಕೊಂಡಿರುವ ಗಿಡಗಂಟೆಗಳು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಬಳಿ ಇರುವ ಯಾತ್ರಿ ನಿವಾಸದಲ್ಲಿ. ಹೌದು, 2014-15ನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ ಪ್ರವಾಸೋದ್ಯಮ ಇಲಾಖೆ ಸುಮಾರು 50 ಲಕ್ಷದ ವೆಚ್ಚದಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಿದೆ. ಆದರೆ ಪ್ರತಿನಿತ್ಯ ಶ್ರೀನಿವಾಸ ಸಾಗರ ಜಲಾಶಯ ನೋಡಲು ಹಾಗೂ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ನಿತ್ಯ ನೂರಾರು ಜನ ಪ್ರವಾಸಿಗರು ಬಂದು ಹೋಗ್ತಾರೆ. ಆದರೆ ಕೆಲವರು ಮೋಜು ಮಸ್ತಿಗೆಂದೇ ಬರುವವರು ಸಹ ಇದ್ದಾರೆ. ಇಂತಹ ಮಂದಿ ಅಲ್ಲೇ ಇರುವ ಯಾತ್ರಿ ನಿವಾಸವನ್ನ ಅಕ್ರಮ ಚಟುವಟಿಕೆಗಳ ತಾಣವನ್ನಾಗಿಸಿಕೊಂಡಿದ್ದಾರೆ. ಬೀಡಿ, ಸಿಗರೆಟ್ ಸೇವನೆ ಮಾಡಿ, ಮದ್ಯಪಾನ ಮಾಡಿ ತ್ಯಾಜ್ಯಗಳನ್ನು ಅಲ್ಲೇ ಬಿಸಾಡಿ ಹೋಗಿ ಸಾರ್ವಜನಿಕರಿಗೆ ಕಿರಿಕಿರಿಯುಂಟು ಮಾಡುತ್ತಿದ್ದಾರೆ. ಇನ್ನು ಯಾತ್ರಿ ನಿವಾಸದ ಸುತ್ತಮುತ್ತಲೂ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು ನಿರ್ವಹಣೆಯ ಕೊರತೆಯಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುಧಾ ವೆಂಕಟೇಶ್ ಅಂತ. ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸ ಸಾಗರ, ಅದು ಮೊದಲು ಟೂರಿಸಮ್ ಅಂದರೆ ಪ್ರವಾಸೋದ್ಯಮ ಇಲಾಖೆ ನಿರ್ವಹಣೆ ಮಾಡ್ತಾಯಿತ್ತು. ಅಲ್ಲಿ ಇಲಾಖೆ ವತಿಯಿಂದನೇ ಯಾತ್ರಿ ನಿವಾಸ ಅಂತ ಯಾತ್ರಿಕರಿಗಾಗಿ ವಸತಿ ಗೃಹಗಳು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಕಟ್ಟಿಸಿದ ನಂತರ ಅಲ್ಲಿ ಶ್ರೀನಿವಾಸ ಸಾಗರದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂಘಕ್ಕೆ ಅದು ರವಾನೆ ಮಾಡಿದ್ದಾರೆ. ಆದರೆ ಆ ಸಂಘ ಆಗಿರ್ಬೋದು ಅಥವಾ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಆ ಒಂದು ವಸತಿ ಗೃಹಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಎಡವಿದ್ದಾರೆ. ಯಾವುದೇ ರೀತಿಯಾದಂಥ ನಿರ್ವಹಣೆ ಇಲ್ಲ. ಅಲ್ಲಿ ಯಾರಿಗೆ ಪ್ರವಾಸಿಗರಿಗೂ ಕೂಡ ಕೊಡ್ತಾ ಇಲ್ಲ. ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ, ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಅದು. ಅಲ್ಲಿ ತುಂಬ ಗಲೀಜಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ಅಲ್ಲಿ ಹೋಗ್ತಕ್ಕಂಥ ಶ್ರೀನಿವಾಸ ಸಾಗರನ ನೋಡೋದಕ್ಕೆ ಹೋಗ್ತಕ್ಕಂಥ ಎಲ್ಲ ಪ್ರವಾಸಿಗರು ಕೂಡ ಅದರ ಬಗ್ಗೆ ಬೇರೆ ಬೇರೆ ರೀತಿ ಮಾತಾಡ್ಕೊಳ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೀವಿ. ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಅಥವಾ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆ ಇರ್ಬೋದು, ಆ ಒಂದು ವಸತಿ ಗೃಹವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಪ್ರವಾಸಿಗರ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅಲ್ಲಿ ಏನಾದರೂ ಅವ್ಯವಹಾರಗಳು ನಡೆದಿದ್ದರೆ ಅದಕ್ಕಾಗಿ ಒಂದು ತನಿಖೆಯನ್ನು ಮಾಡಿ ಸೂಕ್ತ ಕ್ರಮ ತಗೊಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಇನ್ನು ಶ್ರೀನಿವಾಸ ಸಾಗರ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ 2014-15ನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ ಪ್ರವಾಸೋದ್ಯಮ ಇಲಾಖೆ 50 ಲಕ್ಷದ ವೆಚ್ಚದಲ್ಲಿ ಯಾತ್ರಿ ನಿವಾಸ ಮಾಡಿಕೊಡಲಾಗಿತ್ತು. ಅಂದಿನಿಂದ ದೇವಾಲಯದ ಆಡಳಿತ ಮಂಡಳಿ ಇದನ್ನ ನಿರ್ವಹಣೆ ಮಾಡಿಕೊಂಡು ಬರುತ್ತಿತ್ತು. ಆದರೆ ಯಾಕೆ ಈ ರೀತಿ ನಿರ್ವಹಣೆ ಇಲ್ಲದೆ ನಿರ್ಲಕ್ಷ್ಯ ವಹಿಸಿದ್ದಾರೋ ಗೊತ್ತಿಲ್ಲ. ಇದರ ಬಗ್ಗೆ ಆಡಳಿತ ಮಂಡಳಿಗೆ ಮತ್ತು ತಹಸೀಲ್ದಾರರಿಗೆ ಪತ್ರ ಬರೆಯುವುದಾಗಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ಯಶವಂತ್ ತಿಳಿಸಿದ್ದಾರೆ. ಈಗ 2014-15ನೇ ಸಾಲಿನಲ್ಲಿ ಅಂದರೆ 15-20 ಪಾಲಿಸಿಯಲ್ಲಿ ಯಾತ್ರಿ ನಿವಾಸ ಯೋಜನೆಯಡಿ 2 ಸ್ಯಾಂಕ್ಷನ್ ಆಗಿದ್ದಾವೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶ್ರೀನಿವಾಸ ಸಾಗರದಲ್ಲೊಂದು ಮತ್ತು ಇನ್ನೊಂದು ಗೋಪಿನಾಥ ಬೆಟ್ಟದಲ್ಲಿ. ಈಗ ಅದೇನಾಗುತ್ತೆ ಅಂದರೆ ಅದು ಫಾರ್ ಎಕ್ಸಾಂಪಲ್ ದೇವಸ್ಥಾನದ ಅಥವಾ ಟ್ರಸ್ಟಲ್ಲಿ ಏನಾದ್ರು ಟ್ರಸ್ಟ್ ಹೆಸರಲ್ಲಿತ್ತು ಅಂದರೆ ಟ್ರಸ್ಟಿಂದ ನಾವು ಜಮೀನನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಆದಮೇಲೆ ವಾಪಸ್ ಅದನ್ನ ನಾವು ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ. ಸೊ ಇದರಲ್ಲಿ ಪ್ರವಾಸಿಗರ ಅವರ ಒಂದು ಅನುಕೂಲಕ್ಕೆ ಪ್ರವಾಸಿಗರ ಅವ್ರಿಗೆ ಬಂದರೆ ಹಾಲ್ಟ್ ಆಗಲಿಕ್ಕೆ ಆಗಲಿ ಅಥವಾ ಅಲ್ಲಿ ಯಾವ್ದಾದ್ರು ಫಂಕ್ಷನ್ಗಳು ಮಾಡಿದ್ರೆ ಆಗಲಿ ಅದನ್ನು ಅವರಿಗೆ ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿ ಒಂದು ಯಾತ್ರಿ ನಿವಾಸಗಳನ್ನ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಈ ಒಂದು ಯಾತ್ರಿ ನಿವಾಸಗಳನ್ನ
ಅದೇ ಟ್ರಸ್ಟ್ಗಳಿಗೆ ವಾಪಸ್ಸು ಹ್ಯಾಂಡ್ ಓವರ್ ಮಾಡಿರ್ತೀವಿ. ಸೊ ಇದರಲ್ಲಿ ಮೇಂಟೆನೆನ್ಸ್ ಅಂತ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಇರೋದಿಲ್ಲ. ಅದನ್ನ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿರುತ್ತೆ ಅದನ್ನ ಇಲಾಖೆ ವತಿಯಿಂದ ಬರೆಸಿ ಕೊಟ್ಟಿರ್ತೀವಿ. ಅದನ್ನು ಟ್ರಸ್ಟ್ ಅವರಿಗೆ ಒಂದು ಸಲ ಗಮನಕ್ಕೆ ತರ್ತೀವಿ. ಯಾಕಂದರೆ ಆ ಮೇಂಟೆನೆನ್ಸು ನಮ್ಮ ಇದರಲ್ಲಿ ಇರದೇ ಇರೋದ್ರಿಂದ ಟ್ರಸ್ಟ್ ಅವರ ಗಮನಕ್ಕೆ ತರ್ತೀವಿ. ಟ್ರಸ್ಟ್ ಅವರಿಗೆ ಒಂದು ಸಂಬಂಧಿಸಿದವರಿಂದ ತಹಶೀಲ್ದಾರಿಂದ ಆಗಲಿ ಅಥವಾ ಡಿ ಸಿ ಅವರಿಂದ ಒಂದು ನೋಟಿಸ್ನ ಕೊಡಿಸಿ ಮೇಂಟೈನ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಒಟ್ಟಾರೆ ಶ್ರೀನಿವಾಸ ಸಾಗರ ಬರೀ ಪ್ರವಾಸಿಗರ ತಾಣವಾಗದೆ ಅದೊಂದು ಪುಣ್ಯಕ್ಷೇತ್ರವಾಗಿದೆ. ಇಂತಹ ಪುಣ್ಯಕ್ಷೇತ್ರವು ಅಪವಿತ್ರವಾಗದಂತೆ ನೋಡಿಕೊಳ್ಳುವುದು ಸಂಬಂಧಪಟ್ಟ ಇಲಾಖೆ ಹಾಗೂ ಆಡಳಿತ ಮಂಡಳಿಯ ಕರ್ತವ್ಯವಾಗಿದೆ. ಏನಾದರೂ ಯಾತ್ರಿ ನಿವಾಸ ಮುಕ್ತ ನಿರ್ವಹಣೆಗೆ ಭಾಗ್ಯ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅವಶ್ಯಕವಾದ ನೀರಿನ ಪ್ರಮಾಣ ಪರಿಶೀಲಿಸಿ ಶಾಸಕರು ಮತ್ತು ಸಚಿವರು ಈಗಲಾದರೂ ಮೌನ ಮುರಿದು ಅಧಿವೇಶನದಲ್ಲಿ ನೀರಾವರಿಗಾಗಿ ಮಾತನಾಡಿ ಸಂಘಟನಾತ್ಮಕವಾಗಿ ಎಲ್ಲರೂ ಒಗ್ಗೂಡಿ ಒಕ್ಕೊರಲಿನಿಂದ ಧ್ವನಿ ಎತ್ತಬೇಕು ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಒತ್ತಾಯಿಸಿದರು. ಶಾಶ್ವತ ನೀರಾವರಿ ಹೋರಾಟಕ್ಕೆ ಶಾಶ್ವತ ನೀರಾವರಿ ಹೋರಾಟಕ್ಕೆ ಶಾಶ್ವತ ನೀರಾವರಿ ಹೋರಾಟಕ್ಕೆ. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಎದುರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಶಾಶ್ವತ ನೀರಾವರಿ ದುಂಡು ಮೇಜಿನ ಸಭೆಗೆ ಗೈರು ಹಾಜರಾಗುವ ಮೂಲಕ ನೀರಾವರಿ ಹೋರಾಟವನ್ನ ಕಡೆಗಣಿಸುತ್ತಿರುವ ಶಾಸಕರ ಧೋರಣೆಯನ್ನ ಖಂಡಿಸಿ ಮತ್ತು ಅಧಿವೇಶನದಲ್ಲಿ ಮೌನ ಮುರಿದು ನೀರಾವರಿಗಾಗಿ ಮಾತನಾಡುವಂತೆ ನೀರಾವರಿ ಹೋರಾಟಗಾರರು ಮತ್ತು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರು ಆರ್ ಆಂಜನೇಯ ರೆಡ್ಡಿ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಎತ್ತಿನಹೊಳೆ ಯೋಜನೆಯ ಅನುಷ್ಠಾನ ಮಾಡಿದರೂ ನೀರು ಇಲ್ಲ ಎಂದು ಜಲಮೂಲದ ವೈಜ್ಞಾನಿಕ ತಂಡ ಹೇಳಿದರೂ ಸಾರ್ವಜನಿಕರ ಹಣವನ್ನ ವ್ಯರ್ಥ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳು ನೇರ ಮಾರಣಾಂತಿಕ ಕಾಯಿಲೆಗಳಿಗೆ ದೂಡುವಂತಹ ಕೈಗಾರಿಕೆಗಳ ನಿರ್ಮಾಣದಲ್ಲಿ ಆಸಕ್ತಿ ತೋರುತ್ತಿದ್ದಾರೆ ವಿನಃ ರೈತರ ಕೃಷಿ ಭೂಮಿಗೆ ಅವಶ್ಯಕವಾದ ನೀರಿಗಾಗಲಿ ಜನರಿಗೆ ಕುಡಿಯುವ ನೀರಿಗಾಗಲಿ ಯಾವುದೇ ಆಸಕ್ತಿ ಇಲ್ಲ. ಎತ್ತಿನಹೊಳೆ ಮತ್ತು ಕೆಸಿ ವ್ಯಾಲಿಗೆ ಜೋತು ಬೀಳುವುದರಿಂದ ಜಿಲ್ಲೆಗೆ ಶಾಶ್ವತ ನೀರಾವರಿ ಲಭಿಸುವುದು ಕನಸಿನ ಮಾತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಗೆ ಶಾಶ್ವತ ನೀರಾವರಿಯನ್ನ ಕಲ್ಪಿಸುವ ಕುರಿತು ಅಧಿವೇಶನದಲ್ಲಿ ಪ್ರಸ್ತಾಪಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲೆಯಲ್ಲಿ ಸಚಿವರು ಶಾಸಕರುಗಳು ಹಳ್ಳಿಗಳಲ್ಲಿನ ಯಾವುದೇ ಕಾರ್ಯಕ್ರಮಗಳು ನಡೆಸಲು ಬಿಡುವುದಿಲ್ಲ. ಆ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬೇಡಿ ಎಂದು ಎಚ್ಚರಿಸಿದರು. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕನ್ನಡ ಪರ, ರೈತ ಪರ ಮತ್ತು ದಲಿತ ಪರವಾದಂಥ, ಕಾರ್ಮಿಕ ಪರವಾದಂಥ ಎಲ್ಲ ಹೋರಾಟಗಾರರು ಸೇರಿ ಇವತ್ತು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕರೆ ಕೊಟ್ಟಿದ್ದಂಥ ಒಂದು ಪ್ರತಿಭಟನೆಗೆ ನಾವು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಸೇರ್ಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಸುಮಾರು 4 ದಶಕಗಳಿಂದ ಈ ಬರಪೀಡಿತ ಜಿಲ್ಲೆಗಳಾದಂಥ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತವಾದಂಥ ನೀರಾವರಿ ಯೋಜನೆಗಳಾಗಬೇಕು, ರೈತನ ಹೊಲಕ್ಕೆ ನೀರನ್ನು ಹರಿಸಬೇಕು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಶುದ್ಧವಾದಂಥ ಸುರಕ್ಷಿತವಾದಂಥ ಕುಡಿಯೋ ನೀರು ಸಿಗಬೇಕು ಮತ್ತು ಇಲ್ಲಿ ಏನು 5400 ಕೆರೆಗಳಿದ್ದಾವೆ, ಇವು ಅನೇಕ ವರ್ಷಗಳಿಂದ ತುಂಬ್ತಾ ಇಲ್ಲ. ಇವುಗಳನ್ನು ಪುನರುಜ್ಜೀವನಗೊಳಿಸಿ ಇವಕ್ಕೆ ನದಿ ನೀರನ್ನು ತುಂಬಿಸುವ ಮೂಲಕ ಈ ಜಿಲ್ಲೆಗಳಲ್ಲಿ ಅಂತರ್ಜಲದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಗಂಭೀರವಾದಂಥ ವಿಚಾರಗಳನ್ನು ಒಗ್ಗಟ್ಟಾಗಿ ಪಕ್ಷ ಭೇದವನ್ನು ಇವರು ರಾಜಕಾರಣ ಮಾಡೋವರೆಗೂ ರಾಜಕಾರಣ ಮಾಡಲಿ, ಅವರವರ ಪಕ್ಷಗಳ ಪರವಾಗಿ ಕೆಲಸ ಮಾಡಲಿ, ಆದರೆ ಗೆದ್ದು ವಿಧಾನಸೌಧಕ್ಕೆ ಹೋದ ಮೇಲೆ ಈ ಜಿಲ್ಲೆಗಳ ಭವಿಷ್ಯ ಏನಿದೆ, ನೀರಿನ ಒಂದು ಬೇಡಿಕೆ ಏನಿದೆ, ಆ ನೀರಾವರಿ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಪಕ್ಷಗಳ ಭೇದಗಳನ್ನು ಬಿಟ್ಟು ಒಂದು ಸರ್ಕಾರದ ಮುಂದೆ ಅಹವಾಲವನ್ನು ಸಲ್ಲಿಸುವಂಥದ್ದಾಗಲಿ, ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂಥದ್ದಾಗಲಿ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥದ್ದಾಗಲಿ ಅಥವಾ ನೀರಾವರಿ ಮಂತ್ರಿಗಳ ಒಂದು ಮೇಲೆ ಒತ್ತಡವನ್ನು ಹೇರುವಂಥದ್ದಾಗಲಿ ಇವರು ಮಾಡಲಿಕ್ಕೆ ವಿಫಲರಾಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ನೀರಾವರಿ ಹೋರಾಟ ಸಮಿತಿ ಅನೇಕ ಸಾರಿ ಬನ್ನಿ ಶಾಸಕರೇ, ದಯಮಾಡಿ ನೀವೊಂದು ಸಭೆ ಕರೀರಿ, ನಾವು ಬರ್ತೀವಿ, ಇಲ್ಲ. ಇದೇ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಮುಖಂಡರುಗಳಾದ ಕೋಲಾರ ಜಿ ನಾರಾಯಣಸ್ವಾಮಿ, ನಲ್ಲೂರು ಹರೀಶ್, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರೇಗೌಡ, ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರಾದ ನಂಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಆರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44 BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು, ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಮತ್ತೊಂದು ಗೃಹಬಂಧನ ಪ್ರಕರಣ ಬೆಳಕಿಗೆ ಬಂದಿದೆ. 4 ವರ್ಷಗಳಿಂದ ಗೃಹಬಂಧನದಲ್ಲಿದ್ದ ವ್ಯಕ್ತಿಯನ್ನು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಮುಕ್ತಿ ದೊರಕಿಸಿದ್ದಾರೆ. ಏನು ಪ್ರಯೋಜನ ಇಷ್ಟೆಲ್ಲ ಇಟ್ಕೊಂಡು ನಿಮಗೆ? ಈ ಥರ ಪರಿಸ್ಥಿತಿನಲ್ಲಿ ಬದುಕಬೇಕಾ ಯಾರೊಬ್ಬರನ್ನ? ನೀವು ಒಂದು ಪ್ರೋಸೆಸ್ ಮಾಡಿ, ವಾಶ್ರೂಮು, ಟಾಯ್ಲೆಟು ಎಲ್ಲ ವ್ಯವಸ್ಥೆ ಆದ ನಂತರ ಬೇಕಾದ್ರೆ ನೀವು ವಾಪಸ್ ಕರ್ಕೊಂಡು ಬನ್ನಿ. ಅರ್ಥ ಆಯ್ತಾ? 15 ದಿನ ಅಲ್ಲಿರಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥನೆಂದು ಆರೋಪಿಸಿ 10 ವರ್ಷದ ಶ್ರೀನಾಥ್ ಎಂಬ ವ್ಯಕ್ತಿಯನ್ನ ಕಳೆದ 4 ವರ್ಷಗಳಿಂದ ಗೃಹ ಬಂಧನದಲ್ಲಿಡಲಾಗಿತ್ತು. ಇನ್ನು ಶ್ರೀನಾಥ್ನನ್ನು ಅವರ ಸಹೋದರ ಮಂಜುನಾಥ್ ಎಂಬುವವರೇ ಗೃಹ ಬಂಧನದಲ್ಲಿರಿಸಿದ್ದರು ಎಂದು ಕೇಳಿಬಂದಿದೆ. ಗ್ರಾಮಸ್ಥರ ದೂರಿನ ಮೇರೆಗೆ ತಹಶೀಲ್ದಾರ್ ರಶ್ಮಿ ಹಾಗೂ PSI ಸುನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಗೆ ಮುಕ್ತಿ ದೊರಕಿಸಿದ್ದಾರೆ. ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗೃಹ ಬಂಧನದಲ್ಲಿದ್ದ ಶ್ರೀನಾಥ್ನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಕೊಡಿಸಲಾಗುತ್ತಿದೆ. ಹಾಕೋಣ ಇದಕ್ಕಾಗಲ್ಲ ಮೇಡಮ್, ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಇಲ್ಲ ಮೇಡಮ್. ಅಲ್ಲಿ ನಿರಾಶ್ರಿತರ ಪರಿಹಾರ ಕೇಳಿದ್ದು ಮೇಡಮ್, ಅದು ಕೇಳಿದ್ರೆ ಯಾರಾದ್ರೂ ಇರೋರನ್ನ ಕರ್ಕೊ ಸೇರ್ಕೊಳ್ಳೋರು, ಮನೆಯವ್ರು ಯಾರಾದ್ರೂ ಇದ್ದಾಗ ಅಲ್ಲಿ ಸೇರ್ಸ್ಕೊಳ್ಳಲ್ಲ ಅಂತ ಅಲ್ಲಿಗೂ ಹೋಗಿದ್ದು. ಅದು ಮೆಂಟಲ್ ಶಾಕ್ ಕೊಟ್ಬಿಟ್ಟೈತೆ. ಅಲ್ಲ ಮೇಡಮ್, ಏನಂದ್ರೆ ಅದು ಮಾತಾಡೋದು ಎಲ್ಲ ಓದಿದ್ದೆ ಮೇಡಮ್. ಸೆಕೆಂಡ್ PUC ರ್ಯಾಂಕು. ಅವಾಗಿಂದ ಸುಮಾರು 25 ವರ್ಷದಿಂದ ಹಿಂಗಾಗ್ಬಿಟ್ಟಿದ್ದೀನಿ. ತೋರಿಸಿದ್ ಮೇಡಮ್, ಇದ್ರಲ್ಲಿ ತೋರಿಸಿದ್ವಿ, ಬೆಂಗಳೂರಲ್ಲಿ ತೋರಿಸಿದ್ವಿ. ನಮ್ಮ ತಂದೆ ಅವರಿದ್ರು, ಅವಾಗ ತೋರಿಸಿದ್ವಿ. ಅವಾಗ
ಬೆನಿಫಿಟ್ ಏನಾಗಿಲ್ಲ. ಆಮೇಲೆ ಕೋಲಾರಲ್ಲಿ ರೆಡ್ಡಿಸ್ ಅಂತಿದ್ದಾರೆ, ಅಲ್ಲಿ ತೋರಿಸ್ತೀವಿ, ಮಾಡ್ತೀವಿ. ಟಾಯ್ಲೆಟ್ ಒಂದು ಇಲ್ಲ ಸರ್, ಅಷ್ಟೇ. ನಾನೇ ಸರ್ ಕ್ಲೀನ್ ಮಾಡ್ತೀನಿ ಸರ್, ನಾನೇ ಒಂದು 15 ದಿವಸಕ್ಕೊಂದ್ಸರಿ ನಾನು ಕ್ಲೀನ್ ಮಾಡ್ತೀನಿ ಸರ್, ಎಲ್ಲ ಕ್ಲೀನ್ ಮಾಡಿ ಎತ್ತಾಕ್ತೀನಿ ಸರ್. ಮೇಡಮ್ ನನಗೆ ನಿಜವಾಗ್ಲೂ ಗತಿ ಇಲ್ಲ ಮೇಡಮ್. ಒಂದೆರಡು ದಿನ ಅಲ್ಲಿ ಸೇರಿಸಿ ನಿರಾಶ್ರಿತರ ಪರಿಹಾರ. ಸರಿ ಮೇಡಮ್, ಸೇರಿಸ್ತೀನಿ. ಒಂದೆರಡು ದಿನ ಅಲ್ಲಿ ಸೇರಿಸಿರಿ, ಆಮೇಲೆ ನೀವೆಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು. ಸರಿ ಮೇಡಮ್, ತಗೊಂಡ್ ಬಂದು ಸರಿ ಕರ್ಕೊಂಡು ಮೇಡಮ್, ಆಯ್ತಾ? ಆಯ್ತು. ಒಂದು ತೆಗಿರಿ ಬಾಗಿಲು. ಒಳ್ಳೆ ಬಟ್ಟೆ ಕೊಟ್ಟರೆ ಎಲ್ಲ ಹಳೇದೇ ಆಗ್ತದೆ ಮ್ಯಾಮ್. ಬಟ್ಟೆಗಳೆಲ್ಲ ಕೊಡ್ತೀವಿ, ಎಲ್ಲ ಸಿಗುತ್ತೆ, ಎಲ್ಲ ಅದು ಬಿಸಾಕೋಣ ಎತ್ಕೊಂಡ್ಬಂದು ಹಾಕ್ತಿರ್ತಾನೆ. ನೀವು ಹೋಗಿ ಇವ್ರ ಜೊತೆ, ಅವ್ರ ಆಂಬ್ಯುಲೆನ್ಸ್ ಡ್ರೈವರ್ ಅಲ್ಲಿ ನಿರಾಶ್ರಿತರ ಪರಿಹಾರ ಕೇಂದ್ರ ಇದೆ ಕುಪ್ನಲ್ಲಿ, ಅಲ್ಲಿ ಹೋಗ್ಬಿಟ್ಟು ನನಗೆ ಫೋನ್ ಮಾಡಿ, ನಾನು ಹೇಳ್ತೀನಿ. ಅಲ್ಲಿ ಒಂದೆರಡು ಜೊತೆ ಬಟ್ಟೆ ಕೊಟ್ಬಿಟ್ಟು ಕಳಿಸಿ ಆಂಬ್ಯುಲೆನ್ಸ್. ಸೋಮವಾರ ಕೇಳು, ಮನೇಲಿ ಇದ್ರೆ ಇದಾವ, ಸೋಮವಾರ ಕೇಳು. ಈಗ ಯಾಕೆ ಬಿಸ್ತೀಯಾ? ಬಿಸ್ತ್ಯಾಕಿಲ್ಲಿ ನಮ್ಮ ಮುಂದೆ ಬಿತ್ತೋದು, ಹೊಸ ಬಟ್ಟೆ ತಗೊಂಡು ಹಾಕಬೇಕು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಯುವ ಜನತೆ ಯಾವುದೇ ಕೆಟ್ಟ ಚಟಕ್ಕೆ ಒಳಗಾಗದೆ ತಮ್ಮ ಬುದ್ಧಿಯನ್ನು ತಮ್ಮಲ್ಲಿಟ್ಟುಕೊಂಡು ಸನ್ನಡತೆಯಿಂದ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೊಬ್ಬರಿಗೆ ಮಾದರಿಯಾಗಿ ನಿಲ್ಲಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಭವಾನಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಹಾರೈಕೆ ಪದವಿ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಭವಾನಿ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಜನತೆ ಯಾವುದೇ ಕೆಟ್ಟ ಚಟಕ್ಕೆ ಒಳಗಾಗಬಾರದು. ನಾವು ನೋಡಿದ ಹಾಗೆ ಯುವಜನತೆ ಡ್ರಗ್ಸ್ ಸೇವನೆ ಮಾಡಿ ಎಷ್ಟೊಂದು ಯುವಜನತೆಯ ಮೇಲೆ ಪರಿಣಾಮಕಾರಿಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯ ದಾರಿಯಲ್ಲಿ ನಡೆದು ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದು ಹೇಳಿದ್ದಾರೆ. ಯಾವುದೇ ಒಂದು ಕೆಟ್ಟ ಚಟಕ್ಕೆ ಕೂಡ ಒಳಗಾಗಬಾರ್ದು. ಕೆಟ್ಟ ಚಟಗಳು ಅಂತಂದ್ರೆ ಇವಾಗ ನಾವು ನೋಡ್ತಾ ಇರೋ ಪ್ರಕಾರ ಈ ದಿನ ಡ್ರಗ್ಸ್ ಎಸ್ಪೆಷಲಿ ಎಷ್ಟು ಪರಿಣಾಮ ನಮ್ಮ ಯುವಕರ ಮೇಲೆ ಬಿದ್ದಿದೆ ಅನ್ನೋದನ್ನ, ಇದಕ್ಕೆ ಯಾವುದೇ ಒಂದು ಒಳಗೆ ಹಾಕ್ದೇನೆ ನಿಮ್ಮ ಗುರಿ ನೀವು ತಲುಪಿದ್ರೆ ನಿಮಗೂ ಕೂಡ ಒಳ್ಳೇದು, ದೇಶಕ್ಕೂ ಕೂಡ ಒಳ್ಳೇದು. ಸೊ ನಿಮ್ಮದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಒಂದು ಫೋಕಸ್ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಫೋಕಸ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ನಿಮ್ಮ ನಿಮ್ಗೆ ಏನ್ ಮಾಡ್ಕೋಬೇಕು, ನಿಮ್ಮ ಉದ್ದೇಶ ಏನು ಅಂತ ನೀವು ತಿಳ್ಕೊಂಡು ನಿಮ್ಮ ಉದ್ದೇಶಕ್ಕೆ ನಿಮ್ಮ ಶ್ರಮ ಹಾಕಿದ್ರೆ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಒಂದು ಹಂತಕ್ಕೆ ರೀಚ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಗೇನ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಹೂ ಆರ್ ಪ್ರೆಸೆಂಟ್ ಹಿಯರ್, ಹೂ ಹ್ಯಾವ್ ಬೀನ್ ಗ್ರಾಜುಯೇಟೆಡ್. 2023-24ನೇ ಸಾಲಿನಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇಂದು ಗ್ರಾಜ್ಯುಯೇಷನ್ ಡೇ ಪದವಿ ಪ್ರದಾನ ಸಮಾರಂಭವನ್ನು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬರ್ತಿದೆ. ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಗಣ್ಯರು ಬಂದು ಈ ಪದವಿ ಸಮಾರಂಭದಲ್ಲಿ ಪದವಿ ಪ್ರಮಾಣ ಪತ್ರವನ್ನು ನೀಡಿ ಅವರಿಗೆ ಆರೈಕೆಯನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಅವರಿಂದ ಯಾರು ದೊಡ್ಡ ವ್ಯಕ್ತಿಗಳಿಂದ, ಮಹೋನ್ನತವಾದಂಥ ವ್ಯಕ್ತಿಗಳಿಂದ ಅವರು ಪದವಿಯನ್ನು ಸ್ವೀಕಾರ ಮಾಡಿದ್ದಾರೆ, ಅವರು ಆ ಒಂದು ಮಹೋನ್ನತ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು. ಮುಂದೊಂದು ದಿನ ಇವರು ಪದವಿಯನ್ನು ಪ್ರದಾನ ಮಾಡ್ತಕ್ಕಂಥ ಹಂತಕ್ಕೆ ಬೆಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಭವಾನಿ ಮೇಡಮ್ ಅವರು ಉದ್ಘಾಟಿಸಿ ಮತ್ತು ಉಮೇಶ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ರು. ಅದೇ ರೀತಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರು ಮತ್ತು ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಸರ್ ಅವರು ಮತ್ತು ನಮ್ಮ ಕಾಸಿಂ ಸರ್ ಅವರು ಸಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹಿತನುಡಿಗಳನ್ನು ನೀಡ್ತಾರೆ. ನಾವೆಲ್ಲ ತುಂಬ ಸಂತೋಷವಾಗಿದ್ವಿ. ನಮ್ಮ ವಿದ್ಯಾರ್ಥಿಗಳ ಮುಂದಿನ ಒಂದು ವಿದ್ಯಾಭ್ಯಾಸ ಮತ್ತು ಜೀವನ
ಸುಸೂತ್ರವಾಗಿ ಮತ್ತು ಸಂತೋಷವಾಗಿರಲಿ ಅಂತ ಈ ಮೂಲಕ ಆಶಿಸ್ತೀವಿ. ಇನ್ನು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಹಾಗೆ ವಿದ್ಯಾರ್ಥಿಗಳು 3 ವರ್ಷ ಕಳೆದ ಕಾಲೇಜಿನ ಅನುಭವಗಳನ್ನ ಹಂಚಿಕೊಂಡು ಕಣ್ಣೀರು ಹಾಕಿದ್ರು. ನನ್ನ ಹೆಸರು ವಾಣಿ ಬಿ ಅಂತ ಹೇಳ್ಬಿಟ್ಟು ನಾನು ಫೈನಲ್ ಇಯರ್ BCom ಅನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. 3 ಇಯರ್ಸ್ ಯಾವ ರೀತಿ ಮುಗ್ದೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋದು ತುಂಬ ಒಂದು ಬೇಜಾರಾಗ್ತಿದೆ. ಬಟ್ ಈ ಪದವಿಯನ್ನು, ಒಂದು ಗ್ರ್ಯಾಜುಯೇಟ್ ಪದವಿಯನ್ನು ಭವಾನಿ ಮ್ಯಾಮ್ ಕೈಯಿಂದ ಪಡ್ಕೊಂಡಿರೋದು ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಕಾಲೇಜಲ್ಲೂ ಸಹ ಓದಿರೋದಕ್ಕೆ ಖುಷಿ ಆಗ್ತಿದೆ. ಬಟ್ ಈ 3 ವರ್ಷ ಯಾವ ರೀತಿ ಆಗೋಯ್ತು ಅನ್ನೋವಂಥದ್ದು ಗೊತ್ತಾಗ್ತಿಲ್ಲ. ಬಟ್ ಬೇಜಾರಾಗ್ತಿದೆ. ಅದೇ ರೀತಿ ನಾನು ಭವಾನಿ ಮ್ಯಾಮ್ ಥರನೇ ಒಂದು ಸೋಷಿಯಲ್ ಒಂದು ಕೆಲಸ ಎಲ್ಲ ಮಾಡಬೇಕು ಅನ್ನೋವಂಥದ್ದು ಅಭಿಪ್ರಾಯ ಆಗಿದೆ. ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸ್ನೇಹಿತರನ್ನೆಲ್ಲ, ಅಂದರೆ ಫ್ರೆಂಡ್ಸ್ನೆಲ್ಲ. 3 ಇಯರ್ಸಿಂದನೇ ಎಲ್ಲ PU ಇಂದನೂ ಜೊತೆಯಲ್ಲೇ ಓದಿರೋ ಅಂಥದ್ದು. 5 ಇಯರ್ಸಿಂದ ತುಂಬ ಬೇಜಾರಾಗ್ತಿದೆ. ಬಟ್ ಅವ್ರು ಬೇರೆ, ನಾನು ನೆಕ್ಸ್ಟ್ PGಗೆ ಹೋದರೆ ಅವ್ರು ಬೇರೆ ಏನೋ ಬೇರೆದಕ್ಕೆ ಹೋಗ್ತಿದ್ದಾರೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಪ್ರಧಾನ ಹಿರಿಯ ನ್ಯಾಯಾಧೀಶರು ಉಮೇಶ್, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, SP ಕಾಸಿಂ, ಜೈನ್ ಆಸ್ಪತ್ರೆಯ ವ್ಯವಸ್ಥಾಪಕ ಉತ್ತಮ್ ಚಂದ್ ಜೈನ್, ಕಾಲೇಜಿನ ಪ್ರಾಂಶುಪಾಲರಾದ ಮುನಿಕೃಷ್ಣ ಹಾಗೂ ಕಾಲೇಜಿನ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions.
ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT. ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555D TMT. ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555D TMT. ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೆಯಲಿರುವ 3 ದಿನಗಳ ಸಂಗೀತೋತ್ಸವಕ್ಕೆ ಕಾರ್ಯಕ್ರಮದಲ್ಲಿ ನಿತ್ಯ ಅನ್ನದಾಸೋಹಕ್ಕೆ ತಾತಯ್ಯನವರ ಭಕ್ತಾದಿಗಳು ತರಕಾರಿ ಹಾಗೂ ದಿನಸಿ ಪಾಕೆಟ್ಗಳನ್ನು ಚಿಂತಾಮಣಿಗೆ ಕಳುಹಿಸಿಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಇದೇ ತಿಂಗಳ 19ರಿಂದ 21ರವರೆಗೆ ನಡೆಯಲಿರುವ ಗುರುವಂದನೆ ಮತ್ತು ಸಂಗೀತ ಕಾರ್ಯಕ್ರಮಕ್ಕೆ ಗೌರಿಬಿದನೂರು ತಾಲೂಕಿನಿಂದ ತಾತಯ್ಯ ಭಕ್ತಾದಿಗಳು 103 ಪ್ಯಾಕೆಟ್ ಅಕ್ಕಿ, 60 ಕೆಜಿ ಬೇಳೆ, 5 ಪ್ಯಾಕೆಟ್ ಬೆಲ್ಲ, ತರಕಾರಿ, ದಿನಸಿ ಇತ್ಯಾದಿಗಳನ್ನು ಕೈವಾರಕ್ಕೆ ಕಳುಹಿಸಿದ್ದಾರೆ. ಇದೇ ವೇಳೆಯಲ್ಲಿ ನಗರಸಭೆ ಸದಸ್ಯ ಮತ್ತು ಬಲ್ಜಿಕ ಸಮುದಾಯದ ಮುಖಂಡರಾದ ವಿ ರಮೇಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿ ತಾತಯ್ಯನವರ ಆರಾಧನೆ ಮಹೋತ್ಸವಕ್ಕೆ ದಿನಸಿಗಳನ್ನು ನೀಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಭಾಗವಹಿಸಬೇಕು ಎಂದು ಕೋರಿದ್ದಾರೆ. ಈ ವರ್ಷ ಕೂಡ ಕೈವಾರದಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು 72 ಗಂಟೆ ಕಾಲ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಆಗೋದ್ರಿಂದ ನಾವು ಗೌರಿಬಿದನೂರಿನಲ್ಲಿ ಎಲ್ಲ ಒಂದು ಇದನ್ನು ಕಾರ್ಯಕ್ರಮಕ್ಕೆ ನಾವು ಏನೇನು ಅಕ್ಕಿ, ಬೇಳೆ, ಅವ್ರ ಶಕ್ತ್ಯಾನುಸಾರ ಎಲ್ಲ ಜನರು ಇದಕ್ಕೆ ಸಹಕರಿಸ್ತಾರೆ. ಇದನ್ನು ಕೊಟ್ಟು ಅಲ್ಲಿ ಆ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ನಡೆಯೋದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಗೌರಿಬಿದನೂರು ನಾಗರಿಕರಿಗೆ ಮತ್ತು ಎಲ್ಲ ಜನಾಂಗದವ್ರಿಗೆ ಅವರವ್ರ ಶಕ್ತ್ಯಾನುಸಾರ ಇದಕ್ಕೆ ತಾವು ಇವತ್ತು ಮಧ್ಯಾಹ್ನದೊಳಗಾಗಿ ಕೊಟ್ಟರೆ ಈ ಮಾರ್ಕೆಟ್ ಮುಂದೆ ನಾವು ಇದನ್ನೆಲ್ಲ ಏರ್ಪಾಟ್ ಮಾಡಿದ್ದೀವಿ. ಇದನ್ನು ಒಂದು ಲಾರಿಯಲ್ಲಿ ಸಾಗಾಣಿಕೆ ಮಾಡಿ ಕೈವಾರಕ್ಕೆ ತಲುಪಿಸಿ ಅವ್ರಿಗೆಲ್ರಿಗೂ ಮತ್ತೆ ಪ್ರಸಾದವನ್ನು ಅಲ್ಲಿಂದ ತಂದು ಕೊಡೋವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂಥೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂಥೇಳಿ
ಮನವಿ ಮಾಡಿ. ಇದೇ ವೇಳೆಯಲ್ಲಿ ನದಿಗಡ್ಡೆ ಪರಮೇಶ್, ಹೋಟೆಲ್ ರಾಮೇಶ್, ರವಿ, ಅನಿಲ್, ಎಲ್ಐಸಿ ರವಿ, ಸುಧಾಕರ್ ರೆಡ್ಡಿ, ಲಕ್ಷ್ಮೀದೇವಮ್ಮ, ವಿಜಮ್ಮ, ಶಾರದಮ್ಮ, ಬಲ್ಜಿಗ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ 10 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಆಚರಣೆ ಮಾಡಿ ಗ್ರಾಮದ ರಾಜ್ಯ ಬೀದಿಗಳಲ್ಲಿ ಬಾಬಯ್ಯನವರ ಮೂರ್ತಿಗಳನ್ನು ಎತ್ತುಕೊಂಡು ಮೆರವಣಿಗೆ ಮಾಡಿ ಅಲ್ಲಿಪುರದ ಕಾರ್ಬಲ್ ಎ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ 7,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅಂಜುಮನ್ ಜಾಫ್ರಿಯಾ ಅಲ್ಲಿಪುರದ ಅಧ್ಯಕ್ಷ ಮೀರ್ ಅಲಿ ಅಬ್ಬಾಸ್ ಮಾತನಾಡಿ, ಕಳೆದ 10 ದಿನಗಳಿಂದ ಅಲ್ಲಿಪುರ ಗ್ರಾಮದಲ್ಲಿ ಮೊಹರಂ ಆಚರಣೆ ಮಾಡಿದ್ದು, ಮೊಹರಂ ಎಂಬುದು ಕೆಲವರು ಹಬ್ಬವೆನ್ನುತ್ತಾರೆ. ಆದರೆ ಅದು ನಮಗೆ ಹಬ್ಬವಲ್ಲ. ಮೊಹರಂ 10ನೇ ದಿನವಾದ ಇಂದು ನಮಗೆ ಶೋಕದ ದಿನವಾಗಿದೆ. ಏಕೆಂದರೆ ಮಹಮ್ಮದ್ ಇಮಾಮ್ ಹುಸೇನ್ ರವರು ಬಲಿಯಾಗಿದ್ದು, ಹಾಗಾಗಿ ನಾವು ಶೋಕದ ದಿನ ಆಚರಣೆ ಮಾಡುತ್ತೇವೆ ಎಂದರು. ಸುಮಾರು 1400 ವರ್ಷ ಹಿಂದೆ ಮೊಹಮ್ಮದ್ ಪೈಗಂಬರರು ಅಂದರೆ ಹಜರತ್ ಆದಮ್ ಪೈಗಂಬರ್ 1,24,000 ಪರ್ಫೆಕ್ಟ್ ಮೊಹಮ್ಮದ್ ಪೈಗಂಬರ್ಗಳು ಒಂದು ನೀತಿ, ನಿಜಾಯಿತಿ ಮತ್ತು ಒಂದು ಮಾನವೀಯತೆ ಅಂತಂದು ಕಾಪಾಡಿಕೊಂಡು ಒಂದು ಧರ್ಮ ರೂಪದಲ್ಲಿ ಅವರು ಕಟ್ಕೊಂಡು ಬಂದಿದ್ದು. ಆ ಒಂದು ನೀತಿ, ನಿಜಾಯಿತಿ, ಮಾನವೀಯತೆನ ಮೈದಾನ ಕರ್ಬಲಾದಲ್ಲಿ ಸರ್ವನಾಶ ಮಾಡಬೇಕಂತ ಹೇಳಿಬಿಟ್ಟು ಒಂದು ಉಗ್ರ ಅಹಿಂಸಾ ರಾಕ್ಷಸ ಯಜೀದ್ ಅನ್ನೋ ಒಬ್ಬನು ಹುಟ್ಟಿ ಹಿರಿ ಮೊಹಮ್ಮದ್ ಪೈಗಂಬರ್ ಅವರ ಕುಟುಂಬಕ್ಕೆ ಸರ್ವನಾಶ ಮಾಡಬೇಕಂತ ಹೇಳಿಬಿಟ್ಟು ಅವ್ರನ್ನ ಹೊರಡಿದಾಗ ಅವ್ರ ಹತ್ರ 2 ಆಪ್ಷನ್ಸ್ ಇರುತ್ತೆ. ಅಥವಾ ನೀನೇ ಈ ಕಾಲದ ನನಗೆ ಸವರ್ದಾರ ಅಧಿಕಾರಿ, ಅಥವಾ ನಾನು ನನ್ನನ್ನು ಒಪ್ಪಬಾರದು ಅಂತ. ಯಾವುದೇ ಕಾರಣಕ್ಕೂ ನಾನು ನಿನ್ನಂಥ ಉಗ್ರ, ನಿನ್ನಂಥ ಒಂದು ರಾಕ್ಷಸನ ಹಿಂದೆ ನಾನು ಹೋಗಲ್ಲ. ಯಾಕಂದರೆ ನಿನ್ನಲ್ಲಿ ಮಾನವೀಯತೆ ಇಲ್ಲ. ತಾಯಿ ಅಂದರೆ ತಾಯಿ ಗೊತ್ತಿಲ್ಲ ನಿನಗೆ, ತಂಗಿ ಅಂದರೆ ತಂಗಿ ಗೊತ್ತಿಲ್ಲ. ನಾವು ತಂಗಿಗೆ ತಂಗಿ, ತಾಯಿಗೆ ತಾಯಿ. ನಿನ್ನಂಥ ಒಂದು ಉಗ್ರ ಜೊತೆ ನಾನು ಸಂಬಂಧ ಮಾಡೋಕ್ಕೆ ನನಗೆ ಸಿದ್ಧ ಇಲ್ಲ ಅಂತ ಹೇಳಿಬಿಟ್ಟು ಇಮಾಮ್ ಹುಸೇನ್ ಅವರು ತನ್ನ ಜೊತೆ ಹಿರಿ ಕುಟುಂಬಕ್ಕೆ 72 ಜನನ ವೀರಮರಣ ಆಗಿರ್ತಾರೆ. ಇವತ್ತು ಹಿರಿ ಜಗತ್ತಲ್ಲಿ ನಮ್ಮ ತಮಿಳುನಾಡು, ಕರ್ನಾಟಕ, ಆಂಧ್ರ ಭಾಗದಲ್ಲಿ ಬಾಬಯ್ಯ ಅಂತಾರಲ್ಲ, ಅವರೇ ಇಮಾಮ್ ಹುಸೈನ್. ಬಾಬಯ್ಯ ಅನ್ನೋದು ಗುರಿ ಕೇವಲ ಒಂದು ಜಾತಿಗೆ ಸೀಮಾ ಇಲ್ಲ. ಅದು ಹಿರಿ ಮಾನವೀಯತೆನೇ ಕಾಪಾಡಬೇಕು, ಮಾನವೀಯತೆನೇ ಒಂದು ದೊಡ್ಡ ಧರ್ಮ ಅನ್ನೋದನ್ನು ಒಂದು ದೊಡ್ಡದಾಗಿ ಒಂದು ಬಲಿದಾನ ಕೊಟ್ಟು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ನಮ್ಮದಲ್ಲಿ ನಮ್ಮ ಹಿರಿ ಜಗತ್ತಲ್ಲಿ ಮಾನವೀಯತೆ ಅನ್ನೋದನ್ನು ಹುಟ್ಟಿದೆ ಅಂದರೆ, ಬದುಕಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಮಾಮ್ ಹುಸೇನ್ ಆಗಿರ್ತಾರೆ. ಇಮಾಮ್ ಹುಸೇನ್ ಅವರು ಹಿರಿ ಜಗತ್ತಿಗೆ ಇವತ್ತು ಏನೋ ನಾವು ಸೂರ್ಯ ಹುಟ್ಟಿದಾಗನೇ ದೇವರೇ ಅಂತ ಹೇಳಿಬಿಟ್ಟು ಆಕಾಶಕ್ಕೆ ನೋಡ್ತೀವೋ, ನೋಡಿದ ಮೇಲೆ ಈ ಕಡೆ ನನ್ನ ಮಗ, ನನ್ನ ತಂಗಿ, ಒಂದು ತಾಯಿ, ಒಬ್ಬರನ್ನ ನೀತಿ ಮಾಡಬೇಕು, ಒಬ್ಬರನ್ನ ಕಾಪಾಡಬೇಕು, ಒಬ್ಬ ಅನಾಥನ ನಾವು ರಕ್ಷಣೆ ಮಾಡಬೇಕು, ಅನಾಥನ ಜೊತೆ ನಾವು ಒಳ್ಳೆ ಸಂಬಂಧ ಬೆಳೆಸಬೇಕು ಅನ್ನೋದನ್ನ ಏನು ನಾವು ಇವತ್ತು ತಿಳಿಸ್ಕೊಂಡಿರ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಇಮಾಮ್ ಹುಸೇನ್ ಆಗಿರ್ತಾರೆ. ಇವತ್ತು ನಮ್ಮ ಹಿರಿ ಭಾರತದಲ್ಲಿ ಅಂಥದ್ದೇ ಇಲ್ಲ, ಹಿರಿ ಜಗತ್ತಲ್ಲಿ ಈ ಸೋಗಚರ ದಿನವನ್ನು ಹಮ್ಮಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಸಹ ಸುಮಾರು 400 ವರ್ಷಗಳಿಂದ ಅಲ್ಲಿಪುರ ಗ್ರಾಮದಲ್ಲಿ ಇದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೂ ಈ ಮುಂದಿನ ಪೀಳಿಗೆಗಳು ನಡೆಸ್ಕೊಂಡು ಹೋಗ್ತಾರೆ ಅಂತ ಆ ನಂಬಿಕೆ ಇದೆ. ಇದೇ ಸಂದರ್ಭದಲ್ಲಿ ಧರ್ಮಗುರುಗಳಾದ ಸೈಯದ್ ಜಾಯಿದ್ ಅಹಮದ್, ಅಲ್ಲಿಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸೈಯದ್ ಬಕರ್ ಅಬ್ಬಾಸ್, ಸೈಯದ್ ತನ್ನೀದ್ ಅಬ್ಬಾಸ್, ಸೈಯದ್ ಇಮ್ರಾನ್ ಅಬ್ಬಾಸ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ವೀಕೆಂಡ್ ಬಂತು ಅಂದ್ರೆ ಕುಡುಕರ ಅಡ್ಡೆ, ಪ್ರವಾಸಿ ತಾಣಕ್ಕೊಂದು ಕಪ್ಪು ಚುಕ್ಕೆ. ಇದೇನಿದು ಯಾತ್ರಿ ನಿವಾಸದ ದುಸ್ಥಿತಿ? ಶಾಸಕರು, ಸಚಿವರೇ ಶಾಶ್ವತ ನೀರಿನ ಬಗ್ಗೆ ಧ್ವನಿ ಎತ್ತಿ ಅಧಿವೇಶನದಲ್ಲಿ ಈಗಲಾದರೂ ಮೌನ ಮುರಿಯಿರಿ. ಆರ್ ಆಂಜನೇಯ ರೆಡ್ಡಿ. ತಮ್ಮನಿಂದಲೇ ಅಣ್ಣನ ಗೃಹ ಬಂಧನ, ಗ್ರಾಮಸ್ಥರಿಂದ ದೂರು, ಅಧಿಕಾರಿಗಳಿಂದ ಬಂದ ಮುಕ್ತಿ. ಯುವ ಜನತೆ ಕೆಟ್ಟ ಚಟಕ್ಕೆ ಒಳಗಾಗದಿರಲಿ, ಸನ್ನಡತೆಯಿಂದ ಜೀವನ ರೂಪಿಸಿಕೊಳ್ಳಿ. ನ್ಯಾಯಾಧೀಶರಾದ ಭವಾನಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.